ಫೌಂಡೇಶನ್ ಕಟ್ಟಿ ರಂಗಭೂಮಿಯಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ವಿಶೇಷವಾಗಿ ತಾನು ತೊಡಗಿಸಿಕೊಳ್ಳುವ ಜೊತೆಗೆ ಹಲವಾರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವಿಜಯ್ ತನ್ನದೇ ಆದಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಎಲ್ಲರಲ್ಲಿ ಕೂಡ ಸಿಹಿಯೆನಿಸಿಕೊಂಡಿದ್ದಾರೆ. ಪೌರಾಣಿಕ ರಂಗಭೂಮಿಯಲ್ಲಿ ಕೂಡ ಪಾತ್ರವನ್ನು ನಿರ್ವಹಿಸುವುದರ ಮೂಲಕ ಸಿಹಿಯೆನಿಸಿಕೊಂಡಂಥ ಒಬ್ಬ ನಟ ವಿಜಯ್ ಮದಕರಿ. ಅವರಿಗೆ ಮೇಲಿನ ಜೋರು ಚಪ್ಪಾಳೆ ಪ್ರೀತಿಯಿಂದ ಅಭಿನಂದಿಸೋಣ. ಮುಂದಿನ ಗೌರವಕ್ಕೆ ಭಾಜನರಾಗಿದ್ದಾರೆ ಡಾಕ್ಟರ್ ಹರೀಶ್ ಅವರು. ಡಾಕ್ಟರ್ ಹರೀಶ್ ಅವರು ಅಕ್ಯುಪಂಕ್ಚರ್ ಡಾಕ್ಟರ್ ಆಗಿ 10 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು 40 ವರ್ಷಗಳಿಂದ ರಂಗಭೂಮಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಹಲವಾರು ನಾಟಕಗಳಲ್ಲಿ ಕೂಡ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಇವತ್ತು ನಮ್ಮೊಂದಿಗೆ ಜೊತೆಯಾಗಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಇಂದಿನ ಭೈರವಿ ಕಲಾನಿಕೇತನ ಮಹಿಳಾ ಸಂಸ್ಥೆ ವತಿಯಿಂದ ಪ್ರೀತಿಯಿಂದ ಅಭಿನಂದಿಸುತ್ತಿದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಮುಂದಿನ ಗೌರವಕ್ಕೆ ಭಾಜನರಾಗಿದ್ದಾರೆ BK ಪ್ರಕಾಶ್ ಭಾರದ್ವಾಜ್ ಅವರು. ಪ್ರಕಾಶ್ ಭಾರದ್ವಾಜ್ ವಿಶೇಷವಾಗಿ ಜನಧ್ವನಿ ಎನ್ನುವಂಥ ವಾಹಿನಿಯ ಮುಖ್ಯಸ್ಥರು. ವಿಶೇಷವಾಗಿ ರಾಷ್ಟ್ರೀಯ ಸಸ್ಯಾಹಾರಿ ದೇಹದಾಢ್ಯ ಪಟು. ವಿಶೇಷವಾಗಿ ದೇಹದಾಢ್ಯದಲ್ಲಿ ತನ್ನದೇ ಆದಂಥ ತೊಡಗಿಸಿಕೊಂಡು ಅದರಲ್ಲಿ ಕೂಡ ಸಸ್ಯಾಹಾರಿಯನ್ನು ಸೇವನೆಯನ್ನು ಮಾಡ್ತಾ ದೇಹವನ್ನು ಬೆಳೆಸಿಕೊಳ್ಬಹುದು ಅಂತ ಹೇಳ್ಕೊಂಡು ಇದರ ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ NAC ಮತ್ತು OCI ರಾಜ್ಯಾಧ್ಯಕ್ಷರು ಕೂಡ ಹೌದು. ನ್ಯಾಷನಲ್ ಆಂಟಿ ಕರಪ್ಟ್ ಕಮಿಟಿಯ ರಾಜ್ಯಾಧ್ಯಕ್ಷರು, ಸಮಾಜ ಸೇವಕರು ಕೂಡ ಹೌದು. ಸನ್ಮಾನ್ಯ BK ಪ್ರಕಾಶ್ ಭಾರದ್ವಾಜ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೌರವಕ್ಕಾಗಿ ಸನ್ಮಾನ್ಯ ಶ್ರೀ ರೋಸ್ವಿನ್ ಗಣೇಶ್ ವೇದಿಕೆ ಬರಬೇಕು. ರೋಸ್ವಿನ್ ಗಣೇಶ್ ಅವರು. ರೋಸ್ವಿನ್ ಗಣೇಶ್ ಟ್ರುತ್ TV7 ಎನ್ನುವಂಥ ಯೂಟ್ಯೂಬ್ ಚಾನೆಲ್ನ ಮಾಲೀಕರು ಇವರು. ಟ್ರುತ್ TV7 ಎನ್ನುವಂಥ ಯೂಟ್ಯೂಬ್ ಚಾನೆಲ್. ರೋಸ್ವಿನ್ ಗಣೇಶ್ ಅವರು ಕೂಡ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿನ ಮಾಡ್ತಾ ಇದ್ದಾರೆ. ಇದೀಗ ನಮ್ಮ ಇಡೀ ಕಾರ್ಯಕ್ರಮವನ್ನು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಯೂಟ್ಯೂಬನ್ನು. ಟ್ರುತ್ TV7 ಯೂಟ್ಯೂಬ್ ಚಾನಲ್. ವಿಜಯ ರಘುನಂದನ್ ಅವರು ಒಬ್ಬ ಒಳ್ಳೆಯ ಗಾಯಕರು ಹೌದು. ವಿಶೇಷವಾಗಿ ಯೋಗ ಪಟು ಕೂಡ ಹೌದು. ಯೋಗ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕೆಲಸಗಳನ್ನು ಮಾಡ್ತಾ 40 ವರ್ಷಗಳಿಂದ ಯೋಗ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಯೋಗ ಪಟು ಸನ್ಮಾನ್ಯ ವಿಜಯ ರಘುನಂದನ್ ಅವರು. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ನಮ್ಮ ಈ ಭೈರವಿ ಕಲಾನಿಕೇತನದ ವತಿಯಿಂದ ಪ್ರೀತಿಯ ವಂದನೆಗಳು, ಅಭಿನಂದನೆಗಳು, ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೌರವಕ್ಕಾಗಿ ವಿಜಯ್ ಮದಕರಿ ಮೂರ್ತಿಯವರು ನಿರಂತರವಾಗಿ 40 ವರ್ಷಗಳಿಂದ ರಂಗಭೂಮಿಯಲ್ಲಿ ನಟರಾಗಿ, ನಿರ್ದೇಶಕರಾಗಿ, ತಂತ್ರಜ್ಞರಾಗಿ ಭಾಗವಹಿಸಿದ್ದಾರೆ. ರಂಗಭೂಮಿಯ ಸೇವೆಯನ್ನು ಪರಿಣಿತ ಜೊತೆಗೆ ಅನೇಕ ದೇವಸ್ಥಾನಗಳಲ್ಲಿ ಧರ್ಮದರ್ಶಿಯಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಬಡವರ ಕಷ್ಟಕ್ಕೆ ಸಹಾಯವಾಗಿದ್ದಾರೆ. ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಊರಿನ ಕೆರೆಗಾಗಿ ಅರ್ಧ ಎಕರೆ ಜಾಗೆಯನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಇವರಿಗೆ ಭೈರವಿ ಕಲಾನಿಕೇತನ ಪರವಾಗಿ ನಮ್ಮ ಪ್ರೀತಿಯ ವಂದನೆಗಳು, ವಂದನೆಗಳು, ಪ್ರೀತಿಯ ಅಭಿನಂದನೆಗಳು ಗುರುಮೂರ್ತಿ ತರೀಕೆರೆ ಅವರಿಗೆ. ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು, ರಾಜ್ಯ ಪ್ರಶಸ್ತಿ ಕೂಡ ಪುರಸ್ಕೃತರಾಗಿದ್ದಾರೆ. ಆರ್ಯಭಟ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಕರ್ನಾಟಕ ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಗೌರವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಪ್ರಶಸ್ತಿಯನ್ನು ಪಡೆದು ಹೆಸರುವಾಸಿಯಾಗಿದ್ದಾರೆ. ಶ್ರೀ VKM ಕಲಾವಿದರು ವಾರಿ ತಿಮ್ಮಯ್ಯ ಅವರೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಪ್ರೀತಿಯ ವಂದನೆಗಳು, ಅಭಿನಂದನೆಗಳು. ಇಂದಿನ ನಮ್ಮ ಈ ಭೈರವಿ ಕಲಾನಿಕೇತನ ಮಹಿಳಾ ಸಂಸ್ಥೆಯ ವತಿಯಿಂದ ಪ್ರೀತಿಯ ಅಭಿನಂದನೆಗಳು. ಮುಂದಿನ ಗೌರವಕ್ಕೆ ಭಾಜನರಾಗಿದ್ದಾರೆ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಉಪಸ್ಥಿತಿರುವ ಗಣ್ಯರಿಗೆ ಹಾಗೂ ಕಲಾವಿದರಿಗೆ, ಗಾಯಕರಿಗೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ನಾಟಕ ಕಲಾವಿದರಿಗೂ ಎಲ್ಲರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನಾವು ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಜನ ಲಕ್ಷ್ಮೀ ಪುತ್ರಿ ನೋಡಿದ್ದೀನಿ, ಆದರೆ ಸರಸ್ವತಿ ಪುತ್ರಿಯನ್ನು ನೋಡಿರೋದು ಬಹಳ ವಿರಳ. ಅದರಲ್ಲಿ ಒಬ್ಬರು ನಮ್ಮ ಶ್ರೀಮತಿ ಶಾರದರವರು. ಅವರಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಭೈರವಿ ಕಲಾನಿಕೇತನ ಮಹಿಳಾ ಸಂಸ್ಥೆಯು ಸುಮಾರು ವರ್ಷಗಳಿಂದ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನು ಬಹಳ ಅದ್ಧೂರಿಯಾಗಿ, ಸರಳವಾಗಿ, ಸುಸಜ್ಜಿತವಾದ ಸ್ಥಳದಲ್ಲಿ ಆಯೋಜಿಸಿಕೊಂಡು ಬಂದಿದ್ದಾರೆ. ಅವರ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಕಲಾವಿದರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಅರ್ಪಿಸಿದ್ದೀನಿ. ಎಲ್ಲರಿಗೂ ಶುಭವಾಗಲಿ.
ನಮಸ್ಕಾರ ಮೇಡಮ್. ಧನ್ಯವಾದಗಳು. ಇಲ್ಲಿಗೆ ವೇದಿಕೆಯಲ್ಲಿ ಭಾಷಣದ ನಂತರ ಸನ್ಮಾನ, ಪ್ರೀತಿಯಿಂದ ಸನ್ಮಾನಿಸುವಂಥ ಸಮಯಕ್ಕೆ ನಾವೆಲ್ಲರೂ ಹೋಗಿದ್ದೇವೆ. ಹಾಗೆಯೇ ಮುಂದಿನ ಭಾನುವಾರ ಅಂದರೆ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಆ ಯೋಗ ದಿನಾಚರಣೆ ಶುಭಾಶಯಗಳನ್ನು ನಿಮಗೆ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಸಾಧ್ಯವಾದಷ್ಟು ಎಲ್ಲರೂ ಈ ಔಷಧಿ ರಹಿತ ಚಿಕಿತ್ಸೆಗೆ ನಿಮ್ಮ ಮನೆಗಳ ಹತ್ರ ಯಾರು ಇರ್ತಾರೆ ಆಕ್ಯುಪಂಚರಿಸ್ಟು, ಅವ್ರ ಹತ್ರ ಹೋಗಿ ಒಂದೊಂದ್ಸತಿ ಭೇಟಿ ಮಾಡಿ ನೋಡಿ. ಈಗ ಶ್ರೀಮತಿ ಶಾರದಮ್ಮ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಈ ಭೈರವಿ ಕಲಾನಿಕೇತನನ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ತಿಳಿದ ಮಟ್ಟಿಗೆ ಸುಮಾರು ಒಂದು 100 ಜನ ಇವರಿಗೆ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು, 100 ಜನ ನಾಟಕ ಕಲಿಯೋದಕ್ಕೆ ಅವಕಾಶ ಕೊಟ್ಟು ಅವರಿಗೆಲ್ಲ ಪ್ರತಿಭೆಗಳನ್ನು ಮೇಲೆ ತಂದಿದ್ದಾರೆ. ಅದ್ರ ಜೊತೆಗೆ ಯಾರು ಹಾಡಬೇಕು ಅಂತ ಇರ್ತಾರೆ ಅವ್ರುಗಳನ್ನೂ ಕೂಡ ಆ ಪ್ರತಿಭೆಗೂ ಇವರು ಇದನ್ನು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನನ್ನ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ನಾನೊಬ್ಬ ಆಕ್ಯುಪಂಚರಿಸ್ಟ್ ಅಂತ ಅಂದ್ಬಿಟ್ಟು, ಆಕ್ಯುಪಂಚರ್ ಡಾಕ್ಟರ್ ಅಂತ ಗುರುತಿಸಿ ನನಗೆ ಈ ವೇದಿಕೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಮತಿ ಶಾರದಮ್ಮ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು, ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಮಾತುಗಳನ್ನು ನಾವು 4 ಮಾತಾಡಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಹಿರಿಯರಾದಂಥ ಡಾಕ್ಟರ್ ಹರೀಶ್ ಅವರಿಗೆ. ಇದೀಗ ನಮ್ಮೊಂದಿಗೆ ಪ್ರಕಾಶ್ ಭಾರದ್ವಾಜ್ ಅವರಿದ್ದಾರೆ. ಕೊನೆಯದಾಗಿ 1-2 ಮಾತುಗಳು ಪ್ರಕಾಶ್ ಅವರಿಂದ. ಡಾಕ್ಟರ್ ಹರೀಶ್ ಅವರಿದ್ದಾರೆ, ಅಕ್ಯುಪಂಚರ್ ಡಾಕ್ಟರ್. ದಯವಿಟ್ಟು 1-2 ಮಾತುಗಳನ್ನ ಹಂಚಿಕೊಡಬೇಕು. ಮೊಟ್ಟ ಮೊದಲನೇದಾಗಿ ನನ್ನನ್ನು ಈ ಭೂಮಿಗೆ ಪರಿಚಯಿಸಿದಂಥ ನನ್ನ ಹೆತ್ತ ತಾಯಿ ತಂದೆಗಳ ಪಾದಕ್ಕೆ ನಮಸ್ಕರಿಸುತ್ತಾ, ನನಗೆ ವಿದ್ಯಾದಾನ ತುಂಬ ವಿದ್ಯೆ ಇದೆ. ಆಕ್ಯುಪಂಚರು, ಆಕ್ಯುಪ್ರೆಷರು, ಸೀಡ್ ಥೆರಪಿ, ಮ್ಯಾಗ್ನೆಟ್ ಥೆರಪಿ, ಕಲರ್ ಥೆರಪಿ, ರೇಖಿ, ಈ ಥರ ತುಂಬ ಇದೆ. ಈ ಎಲ್ಲ ವಿದ್ಯೆಗಳನ್ನು ಕಲಿಸಿಕೊಟ್ಟಂತಹ ಎಲ್ಲ ಗುರುಗಳ ಪಾದಗಳಿಗೆ ನನ್ನ ಹಣೆಯನ್ನು ಹಚ್ಚಿ, ಇಲ್ಲಿ ನೆರೆದಿರ್ತಕ್ಕಂತಹ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾ, ನೆರೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ, ತಮ್ಮೆಲ್ಲರ ಅನುಮತಿಯನ್ನು ಬೇಡುತ್ತಾ, ನಾನು ಮಾತಾಡೋದ್ರೆ ಮಾತಾಡ್ತೀನಿ. ಯಾಕೆಂದರೆ ಇಷ್ಟೊಂದು ಜನ ಮಾತಾಡಿದ್ದಾರೆ. ನಾವು ನಾಟಕ ನೋಡಬೇಕು, ನೀನೇನೇ ಇಷ್ಟೊಂದು ಮಾತಾಡ್ತಾ ಇದೆಯಾ ಅಂತ ಅಂದ್ಕೊಂಡ್ರೆ ಕಷ್ಟ. ಅದಕ್ಕೋಸ್ಕರ ಮಾತಾಡಲಾ? ಅನುಮತಿ ಕೊಡ್ತೀರಾ? ಮಾತಾಡೋದ್ರೆ ಮಾತಾಡ್ತೀನಿ. ಈಗ ಇಷ್ಟೊತ್ತಿನವರೆಗೂ ವೇದಿಕೆಯಲ್ಲಿದ್ದಂಥ ಗಣ್ಯರು ರಂಗಭೂಮಿ ಬಗ್ಗೆ, ಕಲೆಯ ಬಗ್ಗೆ ಬಹಳ ಅದ್ಭುತವಾಗಿ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಒಂದು ಸಣ್ಣ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಒಬ್ಬ ರಂಗಭೂಮಿ ಕಲಾವಿದ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗತ್ತೆ. ನಾನು ಶಾರದಾ ಮೇಡಮು ಜೊತೆಯೊಳಗೆ ನಾಟಕ ಮಾಡಿದ್ದೀವಿ. ನಾನು ಅಪ್ಪ, ಆಯಮ್ಮ ಮಗಳು, ಸುಮಾರು ನಾಟಕಗಳು ಮಾಡಿದ್ದೀವಿ. ಆದ್ರೂ ನನಗೆ ಇತ್ತೀಚೆಗೆ ಈ ನಾಟಕ ಎಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ. ಕಾರಣ ಏನು ಅಂದರೆ, ನಾನೊಬ್ಬ ಆಕ್ಯುಪಂಚರ್ ಡಾಕ್ಟ್ರಾಗಿ ಜನಗಳಿಗೆ ಸಮಸ್ಯೆ ಏನಾಗಿದೆ ಈಗ ಅಂದರೆ, ಏನಾದರೂ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂತು ಅಂತ ಅಂದರೆ ಡಾಕ್ಟ್ರ್ ಹತ್ರ ಹೋಗೋದು, ಇಂಜೆಕ್ಷನ್ ತೊಗೊಳ್ಳೋದು, ಮಾತ್ರೆ ತೊಗೊಳ್ಳೋದು, ನುಂಗೋದು, ಕಿಡ್ನಿ ಫೇಲ್ ಆಗೋದು, ಲಿವರ್ ಫೇಲ್ ಆಗೋದು, ಆಮೇಲೆ ಕೊನೆಗೆ ಅವರೇ ಫೇಲ್ ಆಗೋದು. ಅದಕ್ಕೆ ಆದಷ್ಟು ನಾನು ಡಾಕ್ಟ್ರ್ ಹತ್ರ ಹೋಗಬೇಡಿ ಅಂತ ಹೇಳೋದಿಲ್ಲ. ಅಲೋಪತಿ ಡಾಕ್ಟ್ರು ಬೇಕು, ಹೋಮಿಯೋಪತಿ ಡಾಕ್ಟ್ರು ಬೇಕು, ಎಲ್ಲ ಡಾಕ್ಟ್ರುಗಳು ಬೇಕು. ಸಾಧ್ಯವಾದಷ್ಟು ನೀವುಗಳೆಲ್ಲರೂ ಏನು ಮಾಡ್ಬೋದು ಅಂದರೆ, ಈ ಔಷಧಿ ರಹಿತ ಚಿಕಿತ್ಸೆಗಳನ್ನು ಸ್ವಲ್ಪ ಅಳವಡಿಸ್ಕೊಳ್ಳಿ. ಅದರಲ್ಲಿ ಒಂದು ಆಕ್ಯುಪಂಚರ್ ಅಂತ ಅನ್ನೋದು ಒಂದು ವಿಧ. ಇದೇನಪ್ಪ ಅಂದರೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆಕ್ಯುಪಂಚರ್ ಅಂತ ಅಂದರೆ, ನಮ್ಮ ಬಾಡಿಯಲ್ಲಿ ಮೆರಿಡಿಯನ್ಸ್ ಅಂತ ಬರುತ್ತೆ. ಆ ಮೆರಿಡಿಯನ್ಗಳಲ್ಲಿ ಬ್ಲ್ಯಾಕೇಜಸ್ ಆದಾಗ ನಿಮಗೆ ರೋಗ ರುಜಿನಗಳು ಬರುತ್ತೆ, ನೋವುಗಳು ಬರುತ್ತೆ. ನಾವು ಆ ಸೂಜಿಯನ್ನು ಚುಚ್ಚಿದಾಗ ಆ ಬ್ಲ್ಯಾಕೇಜಸ್ ಕ್ಲಿಯರ್ ಆಗುತ್ತೆ. ಹೆಂಗೆ ಕ್ಲಿಯರ್ ಆಗುತ್ತೆ? ಸೂಜಿ ಚುಚ್ಚಿಬಿಟ್ರೆ ಕ್ಲಿಯರ್ ಆಗುತ್ತಾ? ಖಂಡಿತ ಆಗುತ್ತೆ. ಹೆಂಗೆ ಅಂದರೆ, ಹೆಣ್ಮಕ್ಳು ಗೊತ್ತಿರುತ್ತೆ, ನಿಮ್ಮ ಮನೆಯೊಳಗೆ ಶಿಂಕ್ ಏನಾರ ಬ್ಲ್ಯಾಕ್ ಆಗೋದ್ರೆ ಏನು ಮಾಡ್ತೀರಾ? ಕಡ್ಡಿ ತೊಗೊಂಡು ಚುಚ್ತೀರಾ ಅಲ್ವಾ? ಅದೇ ಥರ ಚುಚ್ಚಿದಾಗ ಏನಾಯಿತು, ಅಲ್ಲಿ ಕ್ಲಿಯರ್ ಆಯಿತು, ನೀರೆಲ್ಲ ಹೋಯ್ತು. ಅದೇ ಥರನೇ ನಾವು ಮಾಡೋದು. ಆ ಸೂಜಿ ಚುಚ್ಚಿದಾಗ ಬ್ಲ್ಯಾಕೇಜ್ ಎಲ್ಲ ಕ್ಲಿಯರ್ ಆಗುತ್ತೆ. ಬ್ಲ್ಯಾಕೇಜ್ ಕ್ಲಿಯರ್ ಆಗಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಬ್ಲಡ್ ಒಂದೇ ಸರ್ಕ್ಯುಲೇಷನ್ ಆಗಲ್ಲ, ಅಲ್ಲಿ ಅದ್ರ ಜೊತೆಯಲ್ಲಿ
ಏನೇನು ಬೇಕು ನಿಮಗೆ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯನ್ನು, ಆಮೇಲೆ ವಿಟಮಿನ್ ಬಿ12 ಹಳ್ಳು ಮುಳ್ಳು ಏನೇನಿದೆ ಎಲ್ಲ ಬರುತ್ತೆ. ಹಾಗಾಗಿ ನಿಮಗೆ ಅನಾರೋಗ್ಯ ಅಂತ ಅನ್ನೋದು ಬಹಳ ಬೇಗ ನೀವು ದೂರ ಮಾಡ್ಕೋಬೋದು. ಎಲ್ಲ ಥರ ಕಾಯಿಲೆಗೂ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು. ಭಗವಂತನನ್ನು ಹಾರೈಸ್ತಾ ಈ ದಿನ ನಾವು ನೀವೆಲ್ಲರೂ ಕಾತುರದಿಂದ ಕುಳಿತುಕೊಂಡು ವೀಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ನಾಟಕ ಕಿತ್ತೂರು ರಾಣಿ ಚೆನ್ನಮ್ಮ. ಈ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕನ ಈಗ ವೇಣುಗೋಪಾಲ್ ಅವರು ಅದ್ಭುತವಾದ ನಿರ್ದೇಶನವನ್ನು ಮಾಡಿ ಅದರಲ್ಲಿ ಆ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರಕ್ಕೆ ನಾನು ಇಲ್ಲಿ ಬಂದಾಗ ಬ್ಯಾನರ್ ನೋಡಿದೆ. ಮೇಡಮ್ ಅದು ನನಗೆ ಇನ್ವಿಟೇಷನ್ ಕಳಿಸಿದ್ರು, ನಾನು ಅದನ್ನ ನೋಡಿರಲಿಲ್ಲ. ರಂಗಭೂಮಿಯಲ್ಲಿ ಗಿನ್ನಿಸ್ ದಾಖಲೆಯನ್ನು ಮಾಡಿರ್ತಕ್ಕಂಥ, ಲಿಮ್ಕಾ ದಾಖಲೆಯನ್ನು ಮಾಡಿರ್ತಕ್ಕಂಥ ಸಹೋದರಿ ವಿಜಯಲಕ್ಷ್ಮಿ ಅವರು ಆ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಇಂಥ ಒಂದು ಲಿಮ್ಕಾ ದಾಖಲೆ ಮತ್ತು ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಈ ಪಾತ್ರ ಮಾಡ್ತಾ ಇದ್ದಾರೆ. ನಾವು ನೀವೆಲ್ಲರೂ ಆ ನಾಟಕವನ್ನು ನೋಡಿ ಕಣ್ತುಂಬಿಕೊಳ್ಳೋಣ ಅಂತ ಹಾರೈಸಿ ನನ್ನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ವಲ್ಲಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಕಲಾ ಪ್ರೇಕ್ಷಕ ಪ್ರಭುಗಳಿಗೂ ನಮಸ್ಕರಿಸುತ್ತಾ, ಬಂಧುಗಳೇ, ಈ ಭೈರವಿ ಕಲಾನಿಕೇತನ ಮಹಿಳಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶಾರದಮ್ಮನವರು ಈ ನಾಡಿನ ಕಲೆ, ಸಾಹಿತ್ಯ, ಸಂಗೀತ ಎಲ್ಲ ಪ್ರಕಾರದ ಕಲೆಗಳನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡಿದ್ದಾರೆ. ಅದರಲ್ಲೂ ಸಹ ಈ ಸಹೋದರಿ ಒಬ್ಬ ಮಹಿಳೆಯಾಗಿ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಸಂಸ್ಥೆಯನ್ನು ಅನೇಕ ವರ್ಷಗಳಿಂದ ಬೆಳೆಸುತ್ತಾ, ಉಳಿಸುತ್ತಾ, ಕಲೆ ಎಲ್ಲ ರೂಪದ ಕಲೆಗಳನ್ನು ಬೆಳೆಸುತ್ತಾ ಈ ಸಂಸ್ಥೆಯನ್ನು ಕಟ್ಟಿಕೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಸಂಸ್ಥೆಯಿಂದ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು, ಗೀತ ಗಾಯನ ಇರ್ಬೋದು, ನಾಟಕಗಳು ಇರ್ಬೋದು, ಹೊಸ ನಾಟಕಗಳು ತರೋದು, ಹೊಸ ಕಲಾವಿದರನ್ನು ಹೊಸದಾಗಿ ಅವರಿಗೆ ರಂಗಭೂಮಿ ಅವಕಾಶ ಕೊಟ್ಟು ಹೊಸ ನಾಟಕಗಳನ್ನು ಪ್ರಸ್ತುತಪಡಿಸುತ್ತಾ ಈ ನಾಡಿಗೆ ಈ ಕಲೆಯನ್ನು ಪ್ರಚಾರ ಪಡಿಸ್ತಾ ಇದ್ದಾರೆ. ಇಂತಹ ಈ ಒಬ್ಬ ಮಹಿಳೆ ಈ ರಾಜ್ಯದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ನಾಡಿನಾದ್ಯಂತ ಈ ನಾಡಿಗೆ ಹೆಸರಾಗಿರ್ತಕ್ಕಂಥ ಎಲ್ಲ ಕಲೆಗಳನ್ನು ವಿಸ್ತರಿಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಂದು ಒಂದು ಇಲಾಖೆ ಇದೆ. ಅದೇ ಇಲಾಖೆಯ ಸಭಾಂಗಣದಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಇಲಾಖೆಯಲ್ಲಿ 100 ಕೋಟಿ ಅನುದಾನ ಬರ್ತದೆ. ಈ ಕಲೆಯನ್ನು ಉಳಿಸ್ಲಿ, ಬೆಳೆಸಲಿ, ಈ ಕಲೆಯನ್ನು ಪ್ರಚಾರ ಮಾಡಲಿ, ಈ ನಾಡಿನಲ್ಲಿ ಈ ಸಂಸ್ಕೃತಿ ಉಳಿಬೇಕು ಎಂಬ ಆಶಾಭಾವನೆಯಿಂದ ಒಂದು ಇಲಾಖೆ ಉಟ್ಕೊಂಡಿದೆ. ಈ ಇಲಾಖೆ ಇಂಥ ಸಂಸ್ಥೆಯವರನ್ನ ಗುರುತಿಸಿ ಈ ಸಂಸ್ಥೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಬೆಳೆಸಿದರೆ ಇವರು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಒಂದು ಸಹಕಾರ ಆಗುತ್ತೆ. ಇಂಥ ಇಲಾಖೆ ಈ ಭಾರತ ದೇಶದಲ್ಲೂ ಸಹ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಇದೆ. ಆ ಮಿನಿಸ್ಟ್ರಿ ಆಫ್ ಕಲ್ಚರ್ ಇಂದಲೂ ಸಹ ಅನೇಕ ಸಾವಿರಾರು ಕೋಟಿ ಅನುದಾನ ಹಂಚಿಕೊಂಡಿದ್ದಾರೆ. ಅವರ ಮಾತಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು. ನಮ್ಮೊಂದಿಗೆ ಜೊತೆಯಾಗಿರುವ ಬನ್ನಿ ವಿಜಯ್ ರಘುನಂದನ್ ಅವರು ಒಂದೆರಡು ಮಾತುಗಳನ್ನು ಹಂಚಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೇಡಮ್ನವರು ನನ್ನ ಒಂದೆರಡು ಮಾತಾಡಿ ಅಂದರು. ಮೇಡಮ್ನವ್ರ ಬಗ್ಗೆ ಹೇಳಬೇಕಂದ್ರೆ, ಒಂದು ಹೆಣ್ಣು ತನ್ನ ಸಾಧನೆಗಳನ್ನ ಬೇರೊಬ್ಬರ ಹೆಚ್ಚು ಸಹಾಯ ಇಲ್ದಂಗೆ ಈ ಕಾರ್ಯಕ್ರಮವನ್ನು, ಈ ರಂಗ ತರಬೇತಿಗಳನ್ನ ನಡೆಸ್ಕೊಂಬರೋದು ನನಗೆ ಭಾರಿ ಸಂತೋಷ ಆಯಿತು. ನಾನು ಎಷ್ಟೋ ಸರಿ ಅವ್ರಿಗೆ ಮೇಡಮ್ನವ್ರು ನಿಮಗೆ ಯಾಟ್ಸಪ್ ಹೇಳ್ತೀನಿ ಅಂತ ಎಷ್ಟೋ ಸರಿ ಹೇಳಿದ್ದೀನಿ. ಕಾರಣ ಇಷ್ಟೇ, ಯಾರನ್ನು ಜಾಸ್ತಿ ಅವಲಂಬಿತ ನಾನೇನು ಮಾಡಬೇಕು ಕೆಲಸ ಅದನ್ನು ಮನಸ್ಸಲ್ಲಿ ಇಟ್ಕೊತಾರೆ, ಅದನ್ನು ಮಾಡೋಕ್ಕೆ ಹೋಗ್ತಾರೆ, ಅದರಲ್ಲಿ ಸಾಧಿಸ್ತಾರೆ. ಆ ಒಂದು ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಪರವಾಗಿಲ್ಲ, ಎಷ್ಟೋ ಗಂಡಸರು ಏನೋ ಮಾಡೋಕ್ಕೆ ಹೋಗಿ ಆಗಲ್ಲ ಬಿಡಪ್ಪ ಅಂತಾರೆ. ಆದರೆ ಈ ಮೇಡಮ್ನವರು ನಾನು ಈ ಕೆಲಸ ಮಾಡಬೇಕು ಅಂತ ಅದು ಮಾಡ್ತಾರೆ. ಅದು ಹೆಣ್ಣಿನಲ್ಲಿ ಒಂದು ಛಲ, ಆ ಛಲ ಇದ್ದರೆ ಅವ್ರನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಬರೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಈ ಮೂಲಕ ಅವ್ರಿಗೆ ಕೇಳ್ಕೊತೇನೆ. ನಾನು ಎರಡು ಮಾತಾಡೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವಿಜಯ ರಘುನಂದನ್ ಅವರಿಗೆ. ಈಗ ತಿಮ್ಮಯ್ಯ ಸರ್ ಅವರು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಬೇಕು. ಎಲ್ಲರಿಗೂ ನಮಸ್ಕಾರ. ಮೇಡಮ್ನವರು ಸುಮಾರು ಒಂದು 7-8 ವರ್ಷಗಳಿಂದ ನನಗೆ ಪರಿಚಯ ಆಗಿದ್ದಾರೆ.
ಆದರೆ ಈಗಲವರೆಗೂ ಅವರು ಸುಮ್ಮನೆ ಇರ್ತಾರೆ. ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಎಲ್ಲೋ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಛಲ ಅವರಲ್ಲಿ ತುಂಬ ಇದಾಗಿದೆ. ಎಷ್ಟೋ ಜನ ಕಲಾವಿದರು ಬೆಳೆಸಿದ್ದಾರೆ. ಎಷ್ಟೋ ಜನ ಕಲಾವಿದರು ಈಗ ಬೇರೆ ಬೇರೆ ಇದರಲ್ಲೆಲ್ಲ ಕೆಲಸಗಳು ಮಾಡುತ್ತಾ ಟಿ ವಿಯಲ್ಲಾಗಲಿ ನಾಟಕಗಳಾಗಲಿ ಅಭಿನಯಿಸ್ತಾ ಬಂದಿದ್ದಾರೆ. ಇವರಿಗೆ ದೇವರು ಆರೋಗ್ಯ ಆಯುಷ್ಯ ಎಲ್ಲವನ್ನು ಹೆಚ್ಚಿಕೊಳ್ಳಿ ಅಂತೇಳಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಲಿ ಅಂತೇಳಿ ಮತ್ತು ಒಳ್ಳೆಯ ನಾಟಕಗಳನ್ನು ಮಾಡಿಸಿ ಒಳ್ಳೆಯ ಕಲಾವಿದರನ್ನು ಬೆಳೆಸಬೇಕಂತೇಳಿ ನಾನು ಕೇಳ್ತೀನಿ. ಪ್ರೀತಿಯ ತಿಮ್ಮಯ್ಯವರ ಆಶೀರ್ವಾದ, ಧನ್ಯವಾದಗಳು. ನೆಕ್ಸ್ಟು ತಿಮ್ಮಯ್ಯ ನಿರ್ದೇಶನವನ್ನು ನಾಟಕ ಮಾಡಿಸ್ಬೇಕು ಅಂತಿದ್ದೀನಿ. ಅದ್ಭುತ ನಿರ್ದೇಶನ ಮಾಡ್ತಾರೆ ಅವರು. ಅವ್ರಿಗೆ ನೆಕ್ಸ್ಟು ಒಂದು ಸೆಪ್ಟೆಂಬರ್ಗೋ ಇಲ್ಲ ಅಕ್ಟೋಬರ್ಗೋ ಅವ್ರದ್ದು ನಾಟಕ ಮಾಡಿಸ್ಬೇಕಂತಿದ್ದೀನಿ. ಧನ್ಯವಾದಗಳು. ಈಗ ವಿಜಯ್ ಮದಕರಿಯವರು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಬೇಕು. ನಾನು ಈ ಯೋಗವನ್ನು ಅಭ್ಯಾಸ ಮಾಡಿ ಎಲ್ಲ ಇದನ್ನು ಹೋಗ್ಕೊಂಡು ನಾನು ಸದೃಢವಾಗಿ ಆ ಕಡೆಗೆ ಆ ದಿಶೆಯಲ್ಲೇ ನಾನು ಯೋಗ ಕಲಿಸ್ತಾ ಎಲ್ರಿಗೂ ಯೋಗವನ್ನು ಹೇಳ್ಕೊಡ್ತಾ ಆ ಯೋಗದ ಮೂಲಕ ನಾವು ಬೇರೆ ಬೇರೆ ಕಾಯಿಲೆಗಳನ್ನು ಹೇಗೆ ಗುಣಪಡಿಸ್ಬೋದು ಅನ್ನೋದನ್ನು ಸಹ ಭಾಳ ಚೆನ್ನಾಗಿ ಅವರು ಹೇಳ್ಕೊಡ್ತಾರೆ. ಅವರು ಸಹ ವೇದಿಕೆ ಮೇಲೆ ನಮಗಾದ್ರೂ ಸಂತೋಷ. ಹಾಗೆ ತಾವುಗಳೆಲ್ಲರೂ ಬಂದಿದ್ದೀರಿ. ನೀವೆಲ್ಲರೂ ಸಹ ಜನ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಇವತ್ತು ಎಲ್ಲಿ ನಾಟಕ ಆಡೋದು ಅಷ್ಟೇ. ನಾವು ರಾಜಾಜಿನಗರದಲ್ಲಿ ಒಂದು ಗಣಪತಿ ಉತ್ಸವ ಮಾಡ್ತೀವಿ. ಆರ್ಕೆಸ್ಟ್ರಾದವ್ರು ಕಳಿಸೋದು ಏನು ಅಲ್ಲಿ ಸ್ವೀಟು ಗಾಯಿಟು ತುಂಬಿ ಆ ಕಾಂಪೌಂಡ್ ತುಂಬಿ ಹೊರಗಡೆ ಅಲ್ಲಿ ಮೇಲ್ಮೇಲೆಲ್ಲ ಎತ್ಕೊಂಡು ನೋಡ್ತಿರ್ತಾರೆ. ಗುರುರಾಜು ಹೊಸಕೋಟೆ ಅವ್ರನ್ನ ಕಳಿಸ್ತೀವಿ ಮಾರನೇ ದಿವಸ. ಅಲ್ಲಿ ನೋಡೋದು ಒಂದು 200-300 ಜನ ಇದ್ದಾರೆ. ಇನ್ನೊಂದು ದಿವಸ ಸಂಗೀತ ಕಚೇರಿ ಇಡಿಸಿದ್ರೆ ಮಾರನೇ ದಿವಸ ಅವತ್ತು ಜನನೇ ಬರಲಿಲ್ಲ. ಆಮೇಲೆ ಹೇಳಿದ್ರು, ಸರ್ ಇವೆಲ್ಲ ಯಾಕೆ ಇಡಿಸ್ತೀರಾ ಸರ್, ಆರ್ಕೆಸ್ಟ್ರಾ ಇಡಿಸ್ಬಿಡಿ ಸರ್, ಎಲ್ಲ ನೋಡ್ತಾರೆ, ಖುಷಿ ಪಡ್ತಾರೆ. ಇವ್ರಿಗೇನೋ ಆರ್ಕೆ ಡಣ್ ಅಂದರೆ ಸಾಕು. ಈಗ ಈ ನಮ್ಮ ಸಂಸ್ಕೃತಿ ಅರ್ಥ ಸಾಕ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಇಂತಹ ಒಂದು ಕಾಲದಲ್ಲಿ ಈ ಒಂದು ರಂಗಭೂಮಿ ಇಂಥ ಕಲೆಗಳು ಉಳಿಬೇಕು, ಬೆಳಿಬೇಕು ಅನ್ನೋ ದಿಶೆಯಲ್ಲಿ ನಮ್ಮ ಶಾರದಾ ಮೇಡಮ್ ಅವರ ಈ ಒಂದು ಪ್ರಯತ್ನ ಶ್ಲಾಘನೀಯ. ನಾವಾದರೂ ಅವರ ಈ ಪ್ರಯತ್ನಕ್ಕೆ ಈ ರಂಗಭೂಮಿಯನ್ನು ಪೋಷಿಸ್ತಾ ಬೆಳೆಸುತ್ತಾ ಜೊತೆಯಲ್ಲಿ ನಟರುಗಳನ್ನು ಬೆಳೆಸ್ತಾ ನನಗೂ ಅವ್ರ ನಾಟಕದಲ್ಲಿ ಒಂದು ಪಾಠ ಕೊಟ್ಟಿದ್ರು ಒಂದು ಸಾರಿ ಮಾಡಿದ್ದೆ. ಒಳ್ಳೆಯ ಇದು ಹೃದಯವಂತೆ ಮತ್ತು ಅಂಥ ಕಲಾವಿದರೆಲ್ಲ ಬೆಳೆಸ್ತಾ ರಂಗಭೂಮಿಯನ್ನು ಚಳುವಳಿನಲ್ಲಿ ಅವರು ಪ್ರಮುಖವಾಗಿದ್ದಾರೆ. ಅವರಿಗೆ ಈ ನಮ್ಮ ಇನ್ನೂ ಅನೇಕ ಪ್ರಶಸ್ತಿಗಳು ಬರಲಿ. ಅವರಿಗೆ ಈ ತಾಯಿ ಭುವನೇಶ್ವರಿ ಇನ್ನೂ ಶ್ರೇಯಸ್ಸನ್ನು ಆಯಸ್ಸನ್ನು ಈ ಕಲಾ ಸೇವೆಯನ್ನು ಇನ್ನೂ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟು ಕರ್ನಾಟಕದಲ್ಲಿ ರಾರಾಜಿಸಲಿ. ಒಳ್ಳೆಯ ಅಭಿನೇತ್ರಿ ಆಗಿದ್ದಾರೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಆಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ. ಅವ್ರು ನಿಮಗೂ ಸಹ ನಮ್ಮೊಂದಿಗೆ ಇದ್ದಕ್ಕೆ ಸಂತೋಷ ಆಗಿದೆ ಸರ್. ಹಾಗೆ ಡಾಕ್ಟರ್ ಹರೀಶ್ ಸರ್ ಅವರು ವೇದಿಕೆ ಮೇಲೆ ನಮಗೊಂದು ಸಂತೋಷ ಆಗಿದೆ. ಅಕ್ಯುಪಂಚರ್ ನೋಡಿ, ಈ ವೈದ್ಯಕೀಯ ಇದರಲ್ಲಿ ಅಕ್ಯುಪಂಚರ್ ಪ್ರೆಷರ್ ಮತ್ತು ಪಂಚರ್ ಅನ್ನೋದು ಒಂದು ಒಳ್ಳೆಯ ವಿಧಾನ. ಇದು ನಾವೊಂದು ಉಪಯೋಗ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ತಲೆನೋವು ಬಂದಾಗ ನಾವು ಹೋಗ್ತೀವಿ, ಚುಚ್ಚುತ್ತಾನೆ, ನೋವು ಕಡಿಮೆ ಆಗುತ್ತೆ. ಅಷ್ಟು ಸಾಕು ನಮ್ಗೆ ಅಷ್ಟು ಸಾಕು. ನೋವು ಈಗ ಕಡಿಮೆ ಆಯ್ತಪ್ಪ ಅಂತ ಈ ವಿಧಾನನ ಅವರು ಅನುಸರಿಸ್ತಾ ಜನಸೇವೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಚಪ್ಪಾಳೆ ತಟ್ತಾ ಅವ್ರಿಗೆ ಅಭಿನಂದಿಸಬೇಕು. ಹಾಗೆ ವಿಜಯ್ ಮದಕರಿರವರು ಒಳ್ಳೆ ಅವರು ಭಾಳ ಮೌನವಾಗಿ ಕೂತಿದ್ದಾರೆ. ಒಳ್ಳೆಯ ರಂಗಭೂಮಿ ನಟರು ಅವರು. ವೇದಿಕೆ ಮೇಲೆ ಅವರ ಪಾತ್ರಗಳನ್ನ ನೋಡಿ ಸಂಭ್ರಮಿಸಬೇಕು. ಭಾಳ ಚೆನ್ನಾಗಿ ಒಳ್ಳೆಯ ಪಾತ್ರಗಳನ್ನು ಮಾಡ್ತಾರೆ. ಅವರು ಸಹ ಈ ವೇದಿಕೆ ಮೇಲೆ ನಮ್ಮ ಜೊತೆಗಿರೋ ನಮಗಾದ್ರೂ ಬಹಳ ಸಂತೋಷವಾಗಿದೆ. ಹಾಗೆ ನಮ್ಮ ವಿಜಯ ರಘುನಾಥ್ ಅವರು ಒಳ್ಳೆಯ ಹಾಡುಗಾರರು, ಹಾಗೆ ಒಳ್ಳೆಯ ರಂಗಭೂಮಿಯ ನಟರು, ಜೊತೆಯಲ್ಲಿ ಒಳ್ಳೆಯ ಯೋಗ ಗುರುಗಳು. ಅವರು ಒಂದ್ಸಾರಿ ನಮ್ಗೆ ಹೇಳ್ತಿದ್ರು, ಅವರಿಗೆ ಅನೇಕ ಆರೋಗ್ಯದ ಸಮಸ್ಯೆಗಳಿತ್ತಂತೆ. ಆ ಸಮಸ್ಯೆಗಳಿಗೆ ಅವರು 50 ವರ್ಷದವರೆಗೂ ಪರದಾಡಿದೆ ಸರ್, ಆಗಲಿಲ್ಲ ಕಡೆಗೆ.